कर्नाटक बी ಶ್ರೀರಾಮುಲು ಯುವ ಬ್ರಿಗೇಡ್ ಮಸ್ಕಿ ನಮ್ಮ ಶರಣು ಅವರು ಎರಡನೇ ಹಾಡು ಸಾಕಷ್ಟು ಜಾನಪದ ಗೀತೆಗಳನ್ನು ಭಾಷಾಂತರ ಮಾಡುವ ಮೂಲಕ ಸಾಕಷ್ಟು ಹಾಡುಗಳನ್ನು ಆಡಿದ್ದಾರೆ. ವಿಶೇಷವಾಗಿ ಕಳೆದ ಒಂದು ವರ್ಷದಿಂದ 2 ಹಾಡನ್ನು ಪೂರ್ಣ ಪ್ರಮಾಣದಲ್ಲಿ ನನ್ನ ಹೆಸರು ಮೇಲೆ ಹಾಡನ್ನು ಆಡಿದ್ದಾರೆ. ಹಂಗಾಗಿ ನಾನು ಮಸ್ಕಿ ಶರಣು ಅವರಿಗೆ, ಅದೇ ರೀತಿಯಲ್ಲಿ ಬಾಲು ಅವರಿಗೆ, ಅನಂತ್ ಸಾಗರ್ ಅವರಿಗೆ, ಇದರಲ್ಲಿ ಎಲ್ಲ ಸಹಕಾರವನ್ನು ಕೊಟ್ಟಿದಂತ MNRG ರೆಕಾರ್ಡಿಂಗ್ ಸ್ಟುಡಿಯೋ ಲಿಂಕ್ಸ್ಗೂರ್ ಅವರಿಗೆ, ಅವರೆಲ್ಲರ ಸಹಕಾರದಿಂದ ಶರಣ್ ಅವರಿಗೆ ಒಂದು 2 ಹಾಡುಗಳನ್ನು ಹಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನಾನು ಮಸ್ಕಿಯ ಎಲ್ಲ ಜನರಿಗೆ ನನಗೆ ವೈಯಕ್ತಿಕವಾಗಿ ಜೊತೆಲಿ ನಮ್ಮ ಕರ್ನಾಟಕ ಬಿ ಶ್ರೀರಾಮುಲು ಯುವ ಬ್ರಿಗೇಡ್ ಏನು ಮಸ್ಕಿಯಲ್ಲಿ ಏನಿದೆನೋ ಅವರೆಲ್ಲರೂ ಕೂಡ ನಾನು ಆರ್ಥಿಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಂದರರು ಶ್ರೀನಿವಾಸ ನಾಯ್ಕ ಅವರು ಚಾಮರಾಜನಗರದಿಂದ ಬಂದಿದ್ದಾರೆ, ನಾಗರಾಜ್ ಅವರು ಚಾಮರಾಜನಗರದಿಂದ ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಗರ ಪಾಲಿಕೆಯ ಸದಸ್ಯರಾದಂತ ಹನುಮಂತ ಅವರು, ನನ್ನ ಸೋದರರಾದಂತ ರಾಮಕೃಷ್ಣ ಅವರು, ನನ್ನ ಸೋದರರಾದಂತಹ ತಿಪ್ಪೇಸ್ವಾಮಿ ಅವರು, ನನ್ನ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ನಮ್ಮ ಶರಣು ಅವರು 2ನೇ ಹಾಡನ್ನು ನಾನು ಬಹಳಷ್ಟು ಸಂತೋಷದಿಂದ ಈ ಹಾಡನ್ನು ನಾನು ಉದ್ಘಾಟನೆ ಕೂಡ ಮಾಡಿದ್ದೇನೆ. ಹಾಗಾಗಿ ಈ ಹಾಡು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕನ್ನಡಿಗರಿಗೆ ಮುಟ್ಟಂತ ಹಾಡಾಗ್ಲಿ, ಜನಪ್ರಿಯವಾದಂತಹ ಹಾಡಾಗ್ಲಿ, ಮುಂದೆ ಎಲ್ಲ ಕಲಾವಿದರಿಗೆ, ಸಂಗೀತಗಾರರಿಗೆ, ಹಾಡುಗಾರರಿಗೆ ಅವರೆಲ್ಲರಿಗೂ ಕೂಡ ಒಂದು ಜನಮೆಚ್ಚುವಂತ ಹಾಡಾಗ್ಲಿ ಅಂತೇಳಿ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶರಣವರು ಮುಂಚೆಯಿಂದ ಕೂಡ ನನ್ನ ಅಭಿಮಾನಿಯಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರದೇ ಆದಂತ ಒಂದು ಅಭಿಮಾನ ಬಳಗವನ್ನು ಇಟ್ಕೊಂಡು ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ವೃತ್ತಿಯಲ್ಲಿ ಚಾಲಕರಾಗಿದ್ದಾರೆ. ಒಬ್ಬ ಚಾಲಕರಾಗಿ ಒಂದು ಟ್ಯಾಕ್ಸಿಯನ್ನು ಇಟ್ಕೊಂಡು ಅವ್ರ ಕುಟುಂಬವನ್ನು ಸಾಗಿಸೋದ್ರ ಜೊತೆಲಿ ಅವ್ರಿಗೆ ಕುಟುಂಬ ಇದೆ, ಕುಟುಂಬದ ಜೊತೆಲಿ ಮಕ್ಕಳಿದಾರ, ತಾಯಂದ್ರಿದಾರ, ಅದರಲ್ಲಿ ಕೂಡ ಉಳಿತಾಯವನ್ನು ಮಾಡಿ ರಾಮಲಣ್ಣವರು ಇವತ್ತು ಕಷ್ಟ ಕಾಲದಲ್ಲಿದ್ದಾರೆ. ಎಲೆಕ್ಷನ್ ಎಲ್ಲ ಕೂಡ ಸೋತೋಗಿದ್ದಾರೆ. ಸೋತೋದಂತ ಟೈಮಲ್ಲಿ ಅವ್ರಿಗೆ ಜೊತೆಗಿಡಬಾರ್ದು, ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣದಿಂದ ಅಲ್ಲಿ ಚಾಲಕನಾಗಿ, ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಆ ಟ್ಯಾಕ್ಸಿಯಲ್ಲಿ ಬಂದಂತಹ ಹಣವನ್ನು ಸ್ವಲ್ಪ ಸೇವಿಂಗ್ಸ್ ಅಂತ ಉಳಿತಾಯವನ್ನು ಮಾಡಿ ಈ ರೀತಿ ಖರ್ಚು ಮಾಡುವಂತ ಕೆಲಸ ಮಾಡಿ ನನ್ನ ಸಂತೋಷ ಪಡಿಸುವಂತ ಕೆಲಸ ಶರಣು ಬಳಗದವರು ಏನು ಮಾಡಿದಾರೋ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವತ್ತು ಕೂಡ ಸ್ನೇಹ ಅನ್ನಂಥದ್ದು, ಅಭಿಮಾನ ಅನ್ನಂಥದ್ದು ಕಷ್ಟ ಇದ್ದಂತ ಟೈಮಲ್ಲೇ ಗೊತ್ತಾಗುತ್ತೆ. ಸುಖ ಇದ್ದಂತ ಟೈಮಲ್ಲಿ, ಅಧಿಕಾರ ಇದ್ದಂತ ಟೈಮಲ್ಲಿ ಎಲ್ಲರೂ ಕೂಡ ಬರ್ತಾರ ಹೋಗ್ತಾರ ಅಷ್ಟೇ ಆಗ್ಲಿ, ಅವರಿಂದ ಯಾವುದೇ ಉಪಯೋಗ ಆಗಲ್ಲ. ಅದ್ರ ಕಷ್ಟದಲ್ಲಿದ್ದಂತ ಟೈಮಲ್ಲಿ ಈ ರೀತಿ ನನಗೆ ಒಂದು ರೀತಿ ಶಕ್ತಿಯನ್ನು ತುಂಬುವಂತ ಕೆಲಸ ಶರಣು ಮಾಡಿದರು. ಇದು ಜೀವನ ಪರ್ಯಂತ ಉಳಿಯುವಂತ ಕೆಲಸ ಶರಣು ಮತ್ತು ನನ್ನ ಶ್ರೀರಾಮುಲು ಯುವ ಬ್ರಿಗೇಡ್ ಮಸ್ಕಿಯ ಯುವಕರೆಲ್ಲರೂ ಏನ್ ಮಾಡಿದರು, ಅವರು ನನ್ನ ಜೀವನದಲ್ಲಿ ನನ್ನ ಕೊನೆ ಕ್ಷಣದ ಇರುವತ್ತವರೆಗೂ ಕೂಡ ನೆನಪೋಗುವಂತ ಕೆಲಸ, ನೆನಪಿಡ್ಕೊಂಡಂತ ಕೆಲಸ ಹಾಡನ್ನು ಕೂಡ ಮಾಡ್ತಿರೋ ಕಾರಣ ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತ ಎಲ್ಲವನ್ನೂ ಕೊಡ್ಲಿ. ಯಾಕಂದ್ರೆ ನಾನು ಕಷ್ಟದಲ್ಲಿದ್ದಂತ ಟೈಮಲ್ಲಿ ಅವ್ರು ಕೂಡ ಕಷ್ಟದಲ್ಲಿದ್ದಂತ ಟೈಮಲ್ಲಿ ಕೂಡ ಉಳಿತಾಯವನ್ನು ಮಾಡಿ ಒಂದು ಒಳ್ಳೆ ಹಾಡನ್ನು ಮಾಡಿದ್ದಾರೆ. ಹಾಗಾಗಿ ಭಗವಂತ ಅವ್ರಿಗೆ ಎಲ್ಲ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಆ ತಾಯಿಯನ್ನು ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳನ್ನು ವಿರಾಮ ಕೊಡ್ತೇನೆ.